ಸಂವಿಧಾನಾತ್ಮಕವಾದಂಥ ಹಕ್ಕನ್ನ ಖರೀದಿ ಮಾಡೋಕೆ ಬರ್ತಕ್ಕಂಥದ್ದೇ ನಾಚಿಕೆಗೇಡಿದು. ವಾಮನ ಮಾರ್ಗವನ್ನ ನಾವು ಹಿಡಿಯೋದಿಲ್ಲ, ನಾವು ಮಾರಾಟಕ್ಕಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನಾತ್ಮಕವಾಗಿ ಶಿಕ್ಷಕ ವೃತ್ತಿಯನ್ನ ಗೌರವಿತವಾದಂಥ ಶಿಕ್ಷಕ ವೃತ್ತಿಯನ್ನ ಪಡ್ಕೊಂಡಿದ್ದೀವಿ. ಕಾರ್ ಬರುತ್ತೆ ಹತ್ಕೋಬೇಕು ಅಂತ ಹೇಳಿ ಬಲವಂತ ಮಾಡಿ ಶಿಕ್ಷಕರನ್ನ ತುಂಬಿಕೊಂಡು ಹೋಗ್ತಾ ಇದ್ದಾರೆ. ಇಷ್ಟು ವರ್ಷ ಗೆದ್ದುಕೊಂಡು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಮಾಡಿರ್ತಕ್ಕಂಥ ನೀವು ಏನ್ ಮಾಡಿದಿರಿ? ಯಾಕೆ ಶಿಕ್ಷಕರಿಗೆ ಇಷ್ಟು ತೊಂದರೆ ಕೊಡ್ತಾ ಇದ್ದೀರಿ? ಬಹಳ ಪ್ರಮುಖವಾಗಿ ಶಿಕ್ಷಕರನ್ನ ಮಾನಸಿಕವಾಗಿ ಅತಿ ಹೆಚ್ಚು ಒತ್ತಡಕ್ಕೆ ಒಳಗ ಮಾಡ್ತಾ ಇದ್ದಾರೆ. ಬೋಧನೆ ಅಲ್ಲದೆ ಬೋಧನೆಯೇತರ ಕೆಲಸಗಳೇ ಜಾಸ್ತಿ ಆಗ್ಬಿಟ್ಟಿದೆ. ಯಾಕಂದ್ರೆ ಶಿಕ್ಷಣ ಕ್ಷೇತ್ರ ಡೆವಲಪ್ ಆದ್ರೆ ಇಡೀ ದೇಶ ಡೆವಲಪ್ ಆಗುತ್ತೆ. ದೇಶವನ್ನ ಡೆವಲಪ್ ಮಾಡೋದು ಇವ್ರಿಗೆ ಇಷ್ಟೇ. ಅತಿಥಿ ಶಿಕ್ಷಕರಿಗೆ ಸಂಬಳ ಕಡಿಮೆ, ಕೆಲಸ ಜಾಸ್ತಿ, ಮಾನಸಿಕ ಒತ್ತಡ, ಆಧುನಿಕ ಜೀತಗಾರರ ತರ ಅತಿಥಿ ಶಿಕ್ಷಕರನ್ನ ನಡೆಸ್ಕೊಳ್ತಾ ಇದ್ದಾರೆ. ಶಿಕ್ಷಕನು ಹೋರಾಟಗಾರನಾದಂತ ನನ್ನನ್ನ ಬೆಂಬಲಿಸಿ, ಭಕ್ಷಕರು ಮಾರಾಟಗಾರರು ಆದಂತ ರಾಜಕಾರಣಿಗಳನ್ನ ಧಿಕ್ಕರಿಸಿ ಅಂತ ಹೇಳ್ತಾ, ಬಂಧುಗಳೇ ನಮಸ್ಕಾರ, ಜೈ ಭೀಮ್. ನಾನು ಡಾಕ್ಟರ್ ಹರಾ ಮಹೇಶ್. ದಕ್ಷಿಣ ಶಿಕ್ಷಕರ ಕ್ಷೇತ್ರ ಅಂದರೆ ಮೈಸೂರು, ಮಂಡ್ಯ, ಹಾಸನ, ಚಾಮರಾಜನಗರ ಜಿಲ್ಲಾ ವ್ಯಾಪ್ತಿಯಲ್ಲಿ ನಾನು ವಿಧಾನ ಪರಿಷತ್ತಿಗೆ BSP ಬೆಂಬಲಿತ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದೀನಿ. ಬಂಧುಗಳೇ, ಇದು ಶಿಕ್ಷಕರ ಕ್ಷೇತ್ರ ಆಗಿರೋದ್ರಿಂದ ಇಲ್ಲಿ ಶಿಕ್ಷಕರು ಮಾತ್ರ ಮತ ಹಾಕ್ಬೋದು. ಅದರಲ್ಲೂ ವಿಶೇಷವಾಗಿ ಹೈಯರ್ ಪ್ರೈಮರಿಯಿಂದ ಹೈಸ್ಕೂಲು, PU ಕಾಲೇಜು, ಡಿಗ್ರಿ ಕಾಲೇಜು, ITI ಕಾಲೇಜು, ಪಾಲಿಟೆಕ್ನಿಕ್ ಕಾಲೇಜು, ಇಂಜಿನಿಯರಿಂಗು, ಮೆಡಿಕಲ್ ಕಾಲೇಜು ಮತ್ತು ಎಲ್ಲ ಯೂನಿವರ್ಸಿಟಿಗಳಲ್ಲಿ ಪಾಠ ಮಾಡ್ತಕ್ಕಂಥ ಮೇಸ್ಟ್ರುಗಳು, ಟೀಚರ್ಸ್ಗಳು ಇದಕ್ಕೆ ಮತದಾನವನ್ನು ಮಾಡ್ಬೋದು. ಪ್ರಜ್ಞಾವಂತರ ಕ್ಷೇತ್ರ, ಮೇಲ್ಮನೆ ಅಂತ ಹೇಳಿದ್ರೆ, ವಿಧಾನ ಪರಿಷತ್ತು ಅಂತ ಹೇಳಿದ್ರೆ ಚಿಂತಕರ ಚಾವಡಿ ಅಂತ ಕರೀತಾರೆ. ಅಂದರೆ ಸಾಮಾನ್ಯ ರಾಜಕಾರಣಿಗಳು ಮಾಡುವಂಥ ತಪ್ಪುಗಳನ್ನು, ಒಂದು ಸರ್ಕಾರ ಮಾಡುವಂಥ ತಪ್ಪುಗಳನ್ನು ತಮ್ಮ ವಿವೇಚನೆಯಲ್ಲಿ ಆಲೋಚನೆ ಮಾಡಿ ಸರ್ಕಾರ ಹೇಗೆ ಹೋಗಬೇಕು, ಸಮಾಜ ಹೇಗೆ ಹೋಗಬೇಕು, ರಾಜ್ಯ ಹೇಗೆ ಹೋಗಬೇಕು ಅಂತ ಡೈರೆಕ್ಷನ್ ಕೊಡ್ತಕ್ಕಂಥದ್ದು ಮೇಲ್ಮನೆ. ಅದರಲ್ಲೂ ಕೂಡ ಪರಮಪೂಜ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಶಿಕ್ಷಣ ಕ್ಷೇತ್ರದ ಸಮಸ್ಯೆಗಳನ್ನು ಅಡ್ರೆಸ್ ಮಾಡಲಿಕ್ಕೆ ಶಿಕ್ಷಕರ ಪ್ರತಿನಿಧಿ ಒಬ್ಬ ಇರಬೇಕು ಅನ್ನುವಂಥ ಕಾರಣಕ್ಕೆ ಎಲ್ಲ ಕರ್ನಾಟಕ ರಾಜ್ಯದಲ್ಲಿ ಅನೇಕ ಶಿಕ್ಷಕರ ಕ್ಷೇತ್ರಗಳು ಇದೆ. ಸೊ ಇದು ಪ್ರಜ್ಞಾವಂತ ಶಿಕ್ಷಕರು ಮತ ಹಾಕಿ ಗೆಲ್ಲಿಸುವಂತಹ ಚುನಾವಣೆ ಆಗಿರೋದ್ರಿಂದ ನಮಗೂ ಬೇರೆ ಚುನಾವಣೆಗೂ ಈ ಚುನಾವಣೆಗೂ ಭಾಳ ಡಿಫ್ರೆನ್ಸ್ ಇದೆ. ಯಾಕಂದರೆ ಮತ ಹಾಕ್ತಕ್ಕಂಥವ್ರೆಲ್ಲರೂ ಕೂಡ ನಾಳೆಯ ಸಮಾಜವನ್ನು, ಇಡೀ ಭವ್ಯ ಭಾರತದ ಭವಿಷ್ಯವನ್ನು ನಿರ್ಮಾಣ ಮಾಡ್ತಕ್ಕಂಥವ್ರು. 4 ಗೋಡೆಗಳ ಮಧ್ಯೆ ಶಿಕ್ಷಕರು ಏನು ಪಾಠ ಮಾಡ್ತಾರೋ ಅದು ಸಂವಿಧಾನದ ಬಗ್ಗೆ, ಪ್ರಜಾಪ್ರಭುತ್ವದ ಬಗ್ಗೆ, ನೈತಿಕ ರಾಜಕಾರಣದ ಬಗ್ಗೆ, ಕುವೆಂಪು ಬಗ್ಗೆ, ಬೇಂದ್ರೆ ಬಗ್ಗೆ ಎಲ್ಲ ಸಾಹಿತ್ಯ, ಸಂಗೀತ, ಕಲೆ, ರಾಜಕಾರಣ ಪ್ರತಿಯೊಂದನ್ನು ಟೀಚ್ ಮಾಡಿ ಆಚೆ ಕಳಿಸಿದವರೇ ರಾಜಕಾರಣಿಗಳಾಗೋದು. ಇವತ್ತಿನ ರಾಜಕಾರಣಿಗಳು, ಪತ್ರಕರ್ತರು, ಬಿಸ್ನೆಸ್ಮನ್ಗಳು, ಸರ್ಕಾರಿ ಅಧಿಕಾರಿಗಳು, ಪೊಲೀಸರು, ನ್ಯಾಯವಾದಿಗಳು ಪ್ರತಿಯೊಬ್ಬರು ಕೂಡ ಶಿಕ್ಷಕರ ಪಾಠ ಕೇಳ್ಕೊಂಡೆ ಆಚೆ ಬಂದಿರೋರು. ಎಂಥ ಲಾಯರ್ಗಳನ್ನ ಸೃಷ್ಟಿ ಮಾಡಬೇಕು, ಎಂಥ ಟೀಚರ್ಸ್ಗಳನ್ನ ಸೃಷ್ಟಿ ಮಾಡಬೇಕು, ಎಂಥ ರಾಜಕಾರಣಿಗಳನ್ನ ಸೃಷ್ಟಿ ಮಾಡಬೇಕು ಅಂತ ತೀರ್ಮಾನ ಮಾಡೋದು ಸ್ವತಃ ಶಿಕ್ಷಕರು. ಅಂಥ ಸಂದರ್ಭದಲ್ಲಿ ಶಿಕ್ಷಕರೆಲ್ಲರೂ ಸೇರಿಕೊಂಡು ನಮ್ಮನ್ನ ರೆಪ್ರೆಸೆಂಟ್ ಮಾಡ್ತಕ್ಕಂಥ ಅಭ್ಯರ್ಥಿ ಎಂಥವನು ಇರಬೇಕು ಅಂತ ಆಲೋಚನೆ ಮಾಡಿ ವಿವೇಚನೆಯಿಂದ ವೋಟ್ ಮಾಡ್ತಕ್ಕಂಥ ಕ್ಷೇತ್ರ ಶಿಕ್ಷಕರ ಕ್ಷೇತ್ರ. ಹಾಗಾಗಿ ನಾನು ಈ ದಕ್ಷಿಣ ಶಿಕ್ಷಕರ ಕ್ಷೇತ್ರದಲ್ಲಿ ಬರ್ತಕ್ಕಂಥ ಮೈಸೂರು, ಮಂಡ್ಯ, ಚಾಮರಾಜನಗರ, ಹಾಸನ ಜಿಲ್ಲೆಯ ಎಲ್ಲ ಶಿಕ್ಷಕ ಬಂಧುಗಳಿಗೆ ಅತ್ಯಂತ ಪ್ರೀತಿಪೂರ್ವಕವಾಗಿ, ಗೌರವಾನ್ವಿತವಾಗಿ ಮನವಿ ಮಾಡ್ಕೊಳ್ಳೋದೇನು ಅಂದರೆ, ನಿಮ್ಮನ್ನು ರೆಪ್ರೆಸೆಂಟ್ ಮಾಡ್ತಕ್ಕಂಥ ವ್ಯಕ್ತಿ ನಿಮ್ಮ ಘನತೆಯನ್ನು ಹೆಚ್ಚಿಸೋಂಗಿರಬೇಕು. ಶಿಕ್ಷಣ ಕ್ಷೇತ್ರದ ಶಿಕ್ಷಕರ ಘನತೆಯನ್ನು ಹೆಚ್ಚಿಸೋ ರೀತಿ ಇರಬೇಕು. ನೀವು ಗಮನಿಸ್ರಿ, ಪಕ್ಷ ಜಾತಿಯನ್ನು ಹೊರತುಪಡಿಸಿ ಈ ಕ್ಷೇತ್ರದಲ್ಲಿ ನಮ್ಮನ್ನು ರೆಪ್ರೆಸೆಂಟ್ ಮಾಡ್ತಾ ಇರ್ತಕ್ಕಂಥ ವ್ಯಕ್ತಿಯ ವ್ಯಕ್ತಿತ್ವ ಏನು, ಆತನ ಹಿನ್ನೆಲೆ ಏನು, ಆತನ ಕೆಲಸಗಳೇನು, ಆತನ ಸಾಧನೆಗಳೇನು, ಅಥವಾ ಆತ ಅರ್ಹನ ನಮ್ಮನ್ನು ರೆಪ್ರೆಸೆಂಟ್ ಮಾಡಲಿಕ್ಕೆ ಅಂತ ಯೋಚನೆ ಮಾಡಿ ಮತವನ್ನು ಚಲಾಯಿಸ್ರಿ. ಈ ದೇಶದಲ್ಲಿ ಮತದಾನದ ಹಕ್ಕು ಬಂದು ಇನ್ನೂ 100 ವರ್ಷ ಆಗಿಲ್ಲ. 1937 ಫಸ್ಟ್ ಟೈಮ್ ಈ ದೇಶದಲ್ಲಿ ಮತದಾನವನ್ನು ಮಾಡಿದ್ರು. ಎಲ್ಲರೂ ಕೂಡ ಮತದಾನ ಮಾಡೋಕ್ಕೆ ಶುರು ಮಾಡಿದಂಥ ಆರಂಭದ ದಿನಗಳಿಂದನೇ ಈ ಕಾಂಗ್ರೆಸ್ಸು, BJP, JDS ಅಂತ ಮನಸ್ಥಿತಿಗಳು ಇರ್ತಕ್ಕಂಥ ಪಕ್ಷಗಳು ಮತದಾರರಿಗೆ ಹಣವನ್ನು ಕೊಡೋದ್ರ ಮೂಲಕ, ಹೆಂಡವನ್ನು ಹಂಚೋದ್ರ ಮೂಲಕ, ಉಡುಗೊರೆಗಳನ್ನು ಕೊಡೋದು, ಭಾಳ ಅನೈತಿಕವಾಗಿ ರಾಜಕಾರಣ ಮಾಡೋದನ್ನು, ಚುನಾವಣೆ ನಡೆಸೋದನ್ನು ಹೇಳ್ಕೊಟ್ಬಿಟ್ಟಿದ್ದಾರೆ. ಇವರು ಸಂವಿಧಾನಾತ್ಮಕವಾದಂಥ ಹಕ್ಕನ್ನು ಖರೀದಿ ಮಾಡೋಕ್ಕೆ ಬರ್ತಕ್ಕಂಥದ್ದೇ ನಾಚಿಕೆಗೇಡಿದು. ಆದರೆ ನಮ್ಮ ಜನಕ್ಕೆ ಇನ್ನೂ ರಾಜಕಾರಣ ಗೊತ್ತಿಲ್ಲ, ರಾಜಕೀಯ ಪ್ರಜ್ಞೆ ಗೊತ್ತಿಲ್ಲ. ಚುನಾವಣೆ ಅಥವಾ ರಾಜಕಾರಣ ಅಂದರೆ ಜನ ಏನು ಅಂದ್ಕೊಂಡಿದ್ದಾರೆ? ಪಕ್ಷದವ್ರು ಬರ್ತಾರೆ, ಹಣ ಕೊಡ್ತಾರೆ, ಹೆಂಡ ಕೊಡ್ತಾರೆ, ನಾವು ಈಸ್ಕೊಳ್ಳೋದು, ಯಾರು ಹಣ ಹೆಂಡ ಕೊಡ್ತಾರೋ ಅವ್ರಿಗೆ ಓಟ್ ಹಾಕೋದು ಅಂತ. ಅಂದರೆ ಒಂದು ರಾಜಕೀಯ ಪ್ರಜ್ಞೆಯನ್ನು ಒಂದು ಸರ್ಕಾರವಾಗಿ, ಕೇಂದ್ರ ಸರ್ಕಾರ ಆಗಲಿ, ರಾಜ್ಯ ಸರ್ಕಾರ ಆಗಲಿ, ಇಷ್ಟು ವರ್ಷ ನಮ್ಮನ್ನು ಆಳಿರ್ತಕ್ಕಂಥವ್ರಾಗಲಿ, ಇನ್ನೂ ಸಾಮಾನ್ಯ ಜನಕ್ಕೆ ಒಂದು ರಾಜಕೀಯ ಪ್ರಜ್ಞೆಯನ್ನು ಮೂಡಿಸೋದ್ರಲ್ಲಿ ಎಡವಿಲ್ಲ. ಉದ್ದೇಶಪೂರ್ವಕವಾಗಿ ಜನಗಳನ್ನು
ರಾಜಕೀಯವಾಗಿ ಕತ್ತಲಿಟ್ಟಿದೆ. ಆದರೆ ಶಿಕ್ಷಕ ಬಂಧುಗಳು ಹಾಗಿಲ್ಲ. ಎಲ್ಲರೂ ಪದವಿಗಳನ್ನು ಮಾಡಿದಿರಿ, PhDಗಳನ್ನು ಮಾಡಿದಿರಿ, ದೊಡ್ಡ ದೊಡ್ಡ ಉದ್ಯೋಗದಲ್ಲಿದ್ದೀರಿ, ಪ್ರಜ್ಞಾವಂತರಿದ್ದೀರಿ, ಪುಸ್ತಕ ಬರೆದಿದ್ದೀರಿ, ಪುಸ್ತಕ ಓದ್ತೀರಿ, ಹಗಲು ರಾತ್ರಿ ಮಕ್ಕಳ ಮುಂದೆ ನಿಂತ್ಕೊಂಡು ಪಾಠ ಮಾಡ್ತೀರಿ. ನೀವು ಆಯ್ಕೆ ಮಾಡಬೇಕಾದ್ರೂ ಕೂಡ ಯಾರು ಹೆಂಡ ಕೊಡ್ತಾರೋ, ಯಾರು ಹಣ ಕೊಡ್ತಾರೋ, ಯಾರು ಗಿಫ್ಟ್ ಕೊಡ್ತಾರೋ, ಯಾರು ಜಾತಿವಾದಿಗಳೋ ಅಂಥವ್ರನ್ನ ನಾವು ಆಯ್ಕೆ ಮಾಡಬೇಕು ಅಂತಕ್ಕಂಥ ಆ ಮನಸ್ಥಿತಿಯಿಂದ ದಯವಿಟ್ಟು ಶಿಕ್ಷಕರು ಖಂಡಿತ ಈ ಬಾರಿ ಹೊರಬಂದಿದ್ದಾರೆ ಅಂತ ನನಗೆ ನಂಬಿಕೆ ಇದೆ. ಯಾಕೆ ಅಂದರೆ ನಾನು ಕೂಡ ಭ್ರಮೆಯಲ್ಲಿದ್ದೆ. ಸಹಜವಾಗಿ ಚುನಾವಣೆ ಅಂತ ಹೇಳಿದ್ರೆ ಹಣ ಹೆಂಡ ಇಲ್ಲದೆ ಗೆಲ್ಲಕ್ಕಾಗಲ್ಲ ಅನ್ನುವಂಥ ಒಂದು ಅತಿ ಕೆಟ್ಟ ಗ್ರಾಮರ್ ಏನಿದೆ. ನಾವು ಬಹುಜನ ಸಮಾಜ ಪಾರ್ಟಿಯವರು ಒಂದು ತೊಟ್ಟು ಹೆಂಡವನ್ನು ಹಂಚದೆ, ಹಣವನ್ನು ಕೊಡದೆ, ನಮಗೆ 100 ಓಟ್ ಬರುತ್ತೋ 1000 ಓಟ್ ಬರುತ್ತೋ, ಸೋಲಿಸ್ತಾರೋ ಗೆಲ್ಲಿಸ್ತಾರೋ, ಈ ಸಂವಿಧಾನಾತ್ಮಕವಾಗಿ ಪ್ರಜಾಪ್ರಭುತ್ವದ ಮಾರ್ಗದಲ್ಲಿ, ನೈತಿಕ ಮಾರ್ಗದಲ್ಲಿ ಚುನಾವಣೆ ಮಾಡ್ತೀವಿ. ಅದನ್ನೇ ಜನಗಳಿಗೆ ಕಲಿಸ್ತೀವಿ. ನಾವು ಈ ರೀತಿ ಯಾವುದೇ ವಾಮನ ಮಾರ್ಗವನ್ನು ನಾವು ಹಿಡಿಯೋದಿಲ್ಲ. ಆದರೆ ಇತರ ಪಕ್ಷಗಳವರು ನಂಬಿಕೊಂಡು ಬಂದಿರೋದು ಆತನ ವ್ಯಕ್ತಿತ್ವನೂ ಅಲ್ಲ, ಆತನ ಬದ್ಧತೆಯೂ ಅಲ್ಲ, ಆತನ ಯೋಗ್ಯತೆಯೂ ಅಲ್ಲ. ಅವರೆಲ್ಲ ನಂಬಿಕೊಂಡು ಬಂದಿರೋದು BJP, ಕಾಂಗ್ರೆಸ್, ಜನತಾ ದಳದವರು. ಅವ್ರ ಹತ್ರ ಭ್ರಷ್ಟಾಚಾರ ಮಾಡಿಟ್ಕೊಂಡಿರ್ತಕ್ಕಂಥ ದುಡ್ಡಿನ ಗುಡ್ಡೆ, ಹಣದ ಹೆಂಡದ ಹೊಳೆ ಮತ್ತು ಯಾವುದ್ರ ಮೂಲಕ ಕೊಂಡ್ಕೊಬಿಡ್ತೀವಿ ನಾವು ಶಿಕ್ಷಕರನ್ನ ಅಂತ ಅಂದ್ಕೊಂಡಿದ್ದೀರಲ್ಲ. ನೀವು ಪ್ರತಿನಿತ್ಯ ಶಿಕ್ಷಕರು ಮಕ್ಕಳಿಗೆ ಪಾಠ ಮಾಡ್ತೀರಿ. 6 ವರ್ಷಕ್ಕೊಂದ್ಸಲ ಬರೋ ಚುನಾವಣೆಯಲ್ಲಿ ಈ ರಾಜಕಾರಣಿಗಳಿಗೆ ಪಾಠ ಮಾಡಿ. ನಾವು ಮಾರಾಟಕ್ಕಿಲ್ಲ. ನೀವು ಸಾಮಾನ್ಯ ಜನಗಳನ್ನ ಕೊಂಡುಕೋಬೋದು, ಶಿಕ್ಷಕರಾದಂಥ ನಾವು ಮಾರಾಟಕ್ಕಿಲ್ಲ. ನಮಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನಾತ್ಮಕವಾಗಿ ಶಿಕ್ಷಕ ವೃತ್ತಿಯನ್ನು, ಗೌರವಯುತವಾದಂಥ ಶಿಕ್ಷಕ ವೃತ್ತಿಯನ್ನು ಪಡ್ಕೊಂಡಿದ್ದೀವಿ. ಕೈ ತುಂಬ 70,000, 1 ಲಕ್ಷ, 2 ಲಕ್ಷ, 5 ಲಕ್ಷ ಸಂಬಳ ತಗೋತೀವಿ. ನೀವು ಕೊಡುವಂಥ 5,000, 10,000 ರೂಪಾಯಿಗೆ ಕೈ ಒಡ್ಡಿ ಶಿಕ್ಷಕ ವೃತ್ತಿಗೆ ಅವಮಾನ ಮಾಡಲ್ಲ ಅಂತ ನೀವು ಅವರಿಗೆ ಪಾಠ ಕಲಿಸಿ. ನಮಗೆ ಶಿಕ್ಷಕರಿಗೆ ಘನತೆಯನ್ನು ತಂದು ಕೊಡ್ತಕ್ಕಂಥ ಅಭ್ಯರ್ಥಿಗೆ ವೋಟ್ ಮಾಡ್ತೀವಿ ಅಂತಕ್ಕಂಥದ್ದನ್ನು ನೀವು ಪಾಠ ಕಲಿಸಿ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ನಾವೆಷ್ಟೋ ಜನ ಶಿಕ್ಷಕರಿಗೆ ಮಾತಾಡಿದ್ವಿ ಬಂಧುಗಳೇ. ಏನಂದರೆ, ನೀವು ಕೂಡ ಹಣಕ್ಕೆ ಹೆಂಡಕ್ಕೆ ಮಾರಾಟ ಆಗೋದಾದರೆ ಈ ದೇಶದ ಭವಿಷ್ಯ ಏನು? ಯಾಕೆ ಈ ರೀತಿ ಅನೈತಿಕವಾದಂಥ ರಾಜಕಾರಣಕ್ಕೆ ತೊಡ್ಕೊಳ್ತಾ ಇದ್ದೀರಿ ಅಂದಾಗ ಭಾಳ ನೊಂದ್ಕೊಂಡು ಹೇಳಿದ್ರು, ಸರ್ ನೀವು ಮಾತಾಡಿದ್ರೆ ನಮಗೆ ತಿವ್ದಂಗಾಗುತ್ತೆ, ಚುಚ್ಚಿದಂಗಾಗುತ್ತೆ, ಕಣ್ಣಲ್ಲಿ ನೀರು ಬರುತ್ತೆ. ನಾವ್ಯಾರು ಕೂಡ ಅವ್ರು ಕೂಡ ಹಣಕ್ಕೆ ಹೆಂಡಕ್ಕೆ ಕೈ ಒಡ್ಕೊಂಡು ಹೋಗೋರಲ್ಲ. ಆದರೆ ನಮ್ಮನ್ನು ಬಲವಂತವಾಗಿ ಕರೀತಾ ಇದ್ದಾರೆ, ಟೀಮ್ಗಳು ಮಾಡಿಬಿಟ್ಬಿಟ್ಟಿದ್ದಾರೆ. 100-150 ಜನಕ್ಕೆ ಟೀಮ್ಗಳಿಗೆ 4-5 ಜನ ಶಿಕ್ಷಕರನ್ನ ಲೀಡ್ರ್ ಮಾಡಿದ್ದಾರೆ. ಯಾರು ಈ ಕಡೆ ಪಾಠ ಮಾಡದೆ ರಾಜಕಾರಣಿಗಳ ಜೊತೆ ಚೇಲಾಗಿರಿ ಮಾಡಿಕೊಂಡು, ಪುಡಾರಿಗಾಡಿಕೆ ಮಾಡಿಕೊಂಡು ಓಡಾಡ್ತಾ ಇರ್ತಾರಲ್ಲ ಕೆಲವು ಶಿಕ್ಷಕರು, ಅವ್ರನ್ನ ಇಟ್ಕೊಂಡು ಅವ್ರ ಮೂಲಕ ಆಯಾ ತಾಲೂಕಿನ ಶಿಕ್ಷಕರುಗಳನ್ನು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ, ಧಮಕಿ ಹಾಕಿಸ್ತಾ ಇದ್ದಾರೆ. ಅಣ್ಣವ್ರು ಹೇಳಿದ್ದಾರೆ ಪಾರ್ಟಿಗೆ ಬರಬೇಕು, ಎಲ್ಲಿ ಅಂತ ಹೇಳಲ್ಲ, ಜಾಗ ಹೇಳಲ್ಲ, ಕಾರ್ ಬರುತ್ತೆ ಹತ್ಕೋಬೇಕು ಅಂತೇಳಿ ಬಲವಂತ ಮಾಡಿ ಶಿಕ್ಷಕರನ್ನ ತುಂಬಿಕೊಂಡು ಹೋಗ್ತಾ ಇದ್ದಾರೆ. ಹೋಗಲಿಲ್ಲ ಅಂದರೆ ನಾವು ಲೋಕಲ್ ರಾಜಕಾರಣಿಗಳ ವಿರೋಧ ಕಟ್ಕೋಬೇಕು, MLA ವಿರೋಧ ಕಟ್ಕೋಬೇಕು, ಉಸ್ತುವಾರಿ ಸಚಿವರು ವಿರೋಧ ಕಟ್ಕೋಬೇಕು, ಆ ಪಕ್ಷದವರು ವಿರೋಧ ಕಟ್ಕೋಬೇಕು. ಬಡ್ತಿಲಿ ತೊಂದರೆ ಮಾಡ್ತಾರೋ, ಟ್ರಾನ್ಸ್ಫರಲ್ಲಿ ತೊಂದರೆ ಮಾಡ್ತಾರೋ, ಕೆಲಸಕ್ಕೆ ತೊಂದರೆ ಮಾಡಿಬಿಡ್ತಾರೋ, ನಮಗೆ ಭಯ ಆಗ್ತಾ ಇದೆ. ಆ ಭಯಕ್ಕೆ ನಾವು ಅಲ್ಲಿ ಹೋಗ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ರಲ್ಲ. BJP, ಕಾಂಗ್ರೆಸ್, JDSನ ಅಭ್ಯರ್ಥಿಗಳಿಗೆ, ಆ ಪಕ್ಷಗಳಿಗೆ ನಾಚಿಕೆ ಆಗೋದಿಲ್ವಾ? ಶಿಕ್ಷಕರುಗಳನ್ನು ಈ ಥರ ಬ್ಲ್ಯಾಕ್ ಮೇಲ್ ಮಾಡಿ ಅವ್ರಿಗೆ ಹೆಂಡ ಕೊಡಿಸಿ, ಅವ್ರಿಗೆ ಹಣ ಹಂಚಿ, ಅವ್ರುಗಳಿಗೆ ಇಷ್ಟು ತೊಂದರೆ ಕೊಟ್ಟು ನೀವು ಗೆದ್ದುಕೊಂಡು ಹೋಗ್ಬೇಕಾ? ಗೆದ್ದಿದ್ರಲ್ಲ, ನೀವೇನು ಮಾಡಿದ್ದೀರಿ? ಇಷ್ಟು ವರ್ಷ ಗೆದ್ದುಕೊಂಡು ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಮಾಡಿರ್ತಕ್ಕಂಥ ನೀವು ಏನು ಮಾಡಿದ್ದೀರಿ? ಯಾಕೆ ಶಿಕ್ಷಕರಿಗೆ ಇಷ್ಟು ತೊಂದರೆ ಕೊಡ್ತಾ ಇದ್ದೀರಿ? ಶಿಕ್ಷಕರು ಇಷ್ಟ ಇಲ್ಲದಿದ್ರೂ ಹೋಗಿ ಕುಡಿತಾ ಇರ್ತಕ್ಕಂಥದ್ದು, ಇಷ್ಟ ಇಲ್ಲದಿದ್ರೂ ಹೋಗಿ ಹಣ ಇಸ್ಕೊಳ್ತಾ ಇರ್ತಕ್ಕಂಥದ್ದು, ಭಯದ ವಾತಾವರಣ ನಿರ್ಮಾಣ ಮಾಡಿದ್ದಾರೆ. ಈ 4 ಜಿಲ್ಲೆಯಲ್ಲಿ ಭಯದ ವಾತಾವರಣ ಇದೆ. ನಾವು ಅಲ್ಲಿ ಹೋಗಲಿಲ್ಲ ಅಂದರೆ ನಮ್ಮನ್ನು ಟಾರ್ಗೆಟ್ ಮಾಡ್ತಾರೆ ಅಂತ ನಮ್ಗೆ ಓಪನ್ ಆಗಿ ಹೇಳ್ತಾ ಇದ್ದಾರೆ. ಬಂಧುಗಳೇ, ರಾಜಕಾರಣದಲ್ಲಿ ಇಂಥ ಅನೈತಿಕವಾದಂಥದ್ದನ್ನು ಕೊನೆಗಾಣಿಸ್ಬೇಕು ಅಂತ ಹೇಳಿದ್ರೆ ಶಿಕ್ಷಕರು ಮನಸ್ಸು ಮಾಡಬೇಕು. ಧೈರ್ಯ ಮಾಡಿ ನನಗೆ ಓಟ್ ಮಾಡಿರಿ, ಮೇಲ್ಮನೆಗೆ ಕಳಿಸ್ರಿ. ಮುಂದಿನ ಚುನಾವಣೆಯಲ್ಲಿ 1 ತೊಟ್ಟು ಹೆಂಡ, 1 ರೂಪಾಯಿ ಇಲ್ಲಿ ಶಿಕ್ಷಕರ ಕ್ಷೇತ್ರದಲ್ಲಿ ಸಾಮಾನ್ಯ ಜನರನ್ನ ಯಾಮಾರಿಸ್ಬೋದು, ಶಿಕ್ಷಕರನ್ನ ಯಾಮಾರ್ಸಕ್ಕಾಗದೇ ಇರತಕ್ಕಂಥ ರೀತಿಯಲ್ಲೂ ಕೂಡ ನಮ್ಮ ಪಕ್ಷ ಹೋರಾಟ ಮಾಡುತ್ತೆ ಅಂತ ನಿಮ್ಮಲ್ಲಿ ಕೇಳ್ಕೊಳ್ತಾ, ಅತ್ಯಂತ ಗೌರವಯುತವಾಗಿ ತಮ್ಮಲ್ಲಿ ಮನವಿ ಮಾಡ್ಕೊಳ್ಳೋದೇನು ಅಂದರೆ, ಶಿಕ್ಷಕರ ಹಲವಾರು ಸಮಸ್ಯೆಗಳಿದೆ. ಬಹಳ ಪ್ರಮುಖವಾಗಿ ಶಿಕ್ಷಕರನ್ನ ಮಾನಸಿಕವಾಗಿ ಅತಿ ಹೆಚ್ಚು ಒತ್ತಡಕ್ಕೆ ಮಾಡ್ತಾ ಇದ್ದಾರೆ. ಬೋಧನೆ ಅಲ್ಲದೆ ಬೋಧನೆಯೇತರ ಕೆಲಸಗಳೇ ಜಾಸ್ತಿ ಆಗಿಬಿಟ್ಟಿದೆ. ಶಾಲೆಗಳಲ್ಲಿ ರೆಕಾರ್ಡ್ಸ್ಗಳನ್ನ ರೆಡಿ ಮಾಡೋದು, ಬರ್ತಕ್ಕಂಥ ಇನ್ಸ್ಪೆಕ್ಷನ್ ಬರ್ತಾರೆ ಅಂತ ಹೇಳಿದ್ರೆ ಪಾಠ ಮಾಡೋದು ಬಿಟ್ಬಿಟ್ಟು ರೆಕಾರ್ಡ್ಸ್ಗಳನ್ನ ರೆಡಿ ಮಾಡ್ತಾ ಇರ್ತಾರೆ. ಪಾಪ ಪಾಠ ಮಾಡಬೇಕು, ಬೋಧಿಸಬೇಕು ಮಕ್ಕಳನ್ನು, ಅವ್ರಿಗೆ ನೈತಿಕತೆಯನ್ನು, ವಿಜ್ಞಾನವನ್ನು, ಗಣಿತವನ್ನು, ಸಾಹಿತ್ಯವನ್ನು, ಕಲೆಯನ್ನು ಬೋಧನೆ ಮಾಡಬೇಕಾಗಿರ್ತಕ್ಕಂಥ ಟೀಚರ್ಸು ಅಧಿಕಾರಿಗಳಿಗೆ ಹೆದರ್ಕೊಂಡು, ಯಾಕೆ ಅಧಿಕಾರಿಗಳಿಗೆ ಮಾಡ್ತಾ ಇದ್ದಾರೆ ಅಂದರೆ ಸರ್ಕಾರದ ರೀತಿ ನೀತಿಗಳೇ ಆಗಿದೆ. ಏನಂದರೆ ಶಿಕ್ಷಣ ಕ್ಷೇತ್ರ ಈ ದೇಶದಲ್ಲಿ ಡೆವಲಪ್ ಆಗಬಾರ್ದು ಅಂತಕ್ಕಂಥದ್ದೇ ನಮ್ಮನ್ನು ಆಳ್ವಿಕೆ ಮಾಡ್ತಾ ಇರ್ತಕ್ಕಂಥ ಸರ್ಕಾರಗಳ ಹುನ್ನಾರ. ಯಾಕೆಂದರೆ ಶಿಕ್ಷಣ ಕ್ಷೇತ್ರ ಡೆವಲಪ್ ಆದರೆ ಇಡೀ ದೇಶ ಡೆವಲಪ್ ಆಗುತ್ತೆ. ದೇಶವನ್ನು ಡೆವಲಪ್ ಮಾಡೋದು ಇವ್ರಿಗೆ ಇಷ್ಟ ಇಲ್ಲ. ಹಾಗಾಗಿ ಶಿಕ್ಷಣ ಕ್ಷೇತ್ರವನ್ನು ನರಳಿಸ್ತಾ ಇದ್ದಾರೆ. ಶಿಕ್ಷಣ ಕ್ಷೇತ್ರಕ್ಕೆ ಬಜೆಟಲ್ಲಿ ಹಣ ಕೊಡ್ತಾ ಇರ್ತಕ್ಕಂಥದ್ದೇ ಕಡಿಮೆ. ಯಾಕೆಂದರೆ ಅದರ ಕಟ್ಟಡಗಳನ್ನ ನೀವು ನೋಡಿ, ಸರ್ಕಾರಿ ಕಟ್ಟಡಗಳನ್ನ ನೋಡಿರಿ, ಖಾಸಗಿ ಕಟ್ಟಡಗಳನ್ನ ನೋಡಿರಿ, ಸರ್ಕಾರದ ಶಾಲೆ ಕಾಲೇಜುಗಳ ವಾತಾವರಣವನ್ನು ನೋಡಿರಿ,
ಖಾಸಗಿ ಶಾಲಾ ಕಾಲೇಜುಗಳ ವಾತಾವರಣ ನೋಡ್ರಿ. ಯಾಕೆ ಒಬ್ಬ ಪ್ರೈವೇಟಲ್ಲಿ ಕೆಲಸ ಏನು ಶಿಕ್ಷಣ ಸಂಸ್ಥೆಗಳನ್ನ ಶುರು ಮಾಡ್ತಾರಲ್ಲ ಅವ್ರಿಗಿಂತ ಬಡವಾಗಿದೆಯಾ ಸರ್ಕಾರ? ಸರ್ಕಾರದಲ್ಲಿ ಖಂಡಿತ ಲಕ್ಷಾಂತರ ಕೋಟಿ ರೂಪಾಯಿ ಹಣ ಇದೆ, ಆದರೆ ಅದನ್ನು ಶಿಕ್ಷಣ ಕ್ಷೇತ್ರಕ್ಕಾಗಲಿ ಬಳಕೆ ಮಾಡ್ತಾ ಇಲ್ಲ. ಶಿಕ್ಷಕರನ್ನ ರಿಕ್ರೂಟ್ಮೆಂಟ್ ಮಾಡ್ಕೋತಾ ಇಲ್ಲ, ನೇರ ನೇಮಕಾತಿಯನ್ನು ಮಾಡ್ಕೋತಾ ಇಲ್ಲ. ಶಿಕ್ಷಕರ ಹುದ್ದೆಗಳು ಸಾವಿರಾರು ಲಕ್ಷಾಂತರ ಹುದ್ದೆಗಳು ಖಾಲಿ ಇದೆ, ಓದ್ಕೊಂಡು ತುಂಬ ಜನ ನಿಂತಿದ್ದಾರೆ, ಅವ್ರನ್ನ ಕೆಲಸಕ್ಕೆ ತೆಗೆದುಕೊಳ್ತಾ ಇಲ್ಲ. ಇವ್ರ ಉದ್ದೇಶ ಶಿಕ್ಷಕರನ್ನು ನಾವು ಹೇಳ್ದಂಗೆ ಕೇಳಿಸ್ಬೇಕು ಅಂತೇಳಿ ಅತಿಥಿ ಶಿಕ್ಷಕರು ಅಂತ ಮಾಡಿಟ್ಟಿದ್ದಾರೆ. ಅತಿಥಿ ಶಿಕ್ಷಕರಿಗೆ ಸಂಬಳ ಕಡಿಮೆ, ಕೆಲಸ ಜಾಸ್ತಿ, ಮಾನಸಿಕ ಒತ್ತಡ, ಆಧುನಿಕ ಜೀತಗಾರರ ಥರ ಅತಿಥಿ ಶಿಕ್ಷಕರನ್ನ ನಡೆಸ್ಕೊಳ್ತಾ ಇದ್ದಾರೆ. ಹಾಗಾಗಿ ಈ ಅತಿಥಿ ಶಿಕ್ಷಕರು ಅಂತಕ್ಕಂಥ ಹಣೆಪಟ್ಟಿಯನ್ನು ಕಿತ್ತು ಬಿಸಾಕಿ ಖಾಯಂ ಆದಂಥ ನೇರ ನೇಮಕಾತಿಯನ್ನು ಮಾಡಿಕೊಳ್ಳಿಕ್ಕೆ ನಮ್ಮ ಪಕ್ಷ ಹೋರಾಟ ಮಾಡುತ್ತೆ ಅಂತಕ್ಕಂಥ ಮಾತನ್ನು ನಿಮ್ಗೆ ಹೇಳ್ತಾ, ಶಿಕ್ಷಕರಿಗೆ ಆಗ್ತಾ ಇರ್ತಕ್ಕಂಥ ಮಾನಸಿಕ ಕಿರುಕುಳ, ಶಾಲೆ ಒಳಗಡೆ ಬೋಧನೇತರ ಕೆಲಸಗಳಿಗೆ ನಿಮ್ಮನ್ನ ತೊಡಗಿಸ್ತಾ ಇದ್ದಾರಲ್ಲ ಆ ವಿಚಾರದಲ್ಲಿ, ಮತ್ತು ರಜಾ ದಿನಗಳಲ್ಲಿ ನಿಮಗೆ ರಜೆ ಕೊಡದೆ, ನಿಮಗೆ ರಜೆ ಸಹಿತ ನೌಕರರು, ರಜಾ ರಹಿತ ನೌಕರರು ಅಂತ ಹೇಳಿ ನಿಮಗೆ ಬೇರೆ ರಜೆಗಳನ್ನೇ ಕೊಡಲ್ಲ. ಯಾಕೆಂದ್ರೆ ಇವ್ರಿಗೆ ದಸರಾ ರಜೆ ಸಿಗುತ್ತೆ, ಇವ್ರಿಗೆ ಬೇಸಿಗೆ ರಜೆ ಸಿಗುತ್ತೆ. ಹಾಗಾಗಿ ಬೇರೆ ಅಧಿಕಾರಿಗಳಿಗೆ ಸಿಗ್ತಕ್ಕಂಥ ಎಷ್ಟೋ ರಜೆಗಳು ಟೀಚರ್ಸ್ಗಳಿಗಿಲ್ಲ. ಇದು ಭಾಳ ಆಶ್ಚರ್ಯ ಅನಿಸುತ್ತೆ. ದಸರಾ ರಜೆಗಳಲ್ಲಿ, ಬೇಸಿಗೆ ರಜೆಗಳಲ್ಲಿ ಶಿಕ್ಷಕರನ್ನ ಅವ್ರ ಕುಟುಂಬದ ಜೊತೆ ಓಡಾಡೋಕ್ಕೆ ಬಿಟ್ಟಿದ್ದೀರಾ? ಅವ್ರು ಆರಾಮಾಗಿರಕ್ಕೆ ಬಿಟ್ಟಿದ್ದೀರಾ? ಸೆನ್ಸಸ್ ಬಂದರೂ ಟೀಚರ್ಸ್ ಬೇಕು, ಎಲೆಕ್ಷನ್ ಬಂದರೂ ಟೀಚರ್ಸ್ ಬೇಕು, ಪೋಲಿಯೋ ಹಾಕ್ಸ್ಬೇಕು ಅಂದರೂ ಟೀಚರ್ಸ್ ಬೇಕು. ಶಿಕ್ಷಕರನ್ನ ಏನಂತ ಅಂದ್ಕೊಂಡಿದ್ದೀರಿ? ಅವ್ರಿಗೆ ಪರ್ಸ್ನಲ್ ಲೈಫೇ ಇಲ್ವಾ? ಶಿಕ್ಷಕರಿಗೂ ಕೂಡ ಘನತೆಯ ಜೀವನ ಬೇಕು. ಹಾಗಾಗಿ ಶಿಕ್ಷಕರನ್ನ ಮಾನಸಿಕ ಖಿನ್ನತೆಯಿಂದ, ಮಾನಸಿಕ ಒತ್ತಡದಿಂದ ಆಚೆ ತರಿಸುವಂಥ ಆದ್ಯತೆಯನ್ನು ನಾನು ಮೊದಲನೇ ಆದ್ಯತೆ ಇಟ್ಕೊಳ್ತೀನಿ. ಜೊತೆಗೆ ಈ ಅತಿಥಿ ಶಿಕ್ಷಕರು ಅಂತ ಏನಿದ್ದಾರೆ ಅವ್ರನ್ನ ಖಾಯಂಗೊಳಿಸುವ ನೇರ ನೇಮಕಾತಿಯ ಆದ್ಯತೆಗೆ ನಾನು ಹೆಚ್ಚು ಹೋರಾಟವನ್ನು ಮಾಡ್ತೀನಿ. ನೀವು ಮೇಲ್ಮನೆಗೆ ಆಯ್ಕೆ ಮಾಡಿ ಕಳಿಸಿದ್ರೆ. ಮತ್ತು ಕಾಲಕ್ಕೆ ಬಡ್ತಿ ಕೊಡದೆ ಭಾಳ ಮಾನಸಿಕ ಹಿಂಸೆ ಕೊಡ್ತಾ ಇದ್ದಾರೆ. ₹1 ತೆಗೆದುಕೊಳ್ಳದೆ ಕಾಲಕ್ಕೆ ಸಂವಿಧಾನಾತ್ಮಕವಾಗಿ ಅರ್ಹತೆ ಇರ್ತಕ್ಕಂಥವ್ರಿಗೆ ಬಡ್ತಿ ಕೊಡ್ತಕ್ಕಂಥ ವಿಚಾರದಲ್ಲಿ MLCಗಳು MLAಗಳು ಸರ್ಕಾರ ಆಟ ಆಡ್ತಾ ಇದೆ. ಇದನ್ನು ಸರಿ ಮಾಡಬೇಕಾಗಿರ್ತಕ್ಕಂಥದ್ದು ನಾವು ಆಯ್ಕೆಯಾಗಿ ಹೋಗ್ತಕ್ಕಂಥವರ ಜವಾಬ್ದಾರಿ ಇದೆ. ಇನ್ನೂ ಹಲವಾರು ಸಮಸ್ಯೆಗಳಿದೆ ಬಂಧುಗಳೇ. ನಾವು ಹೇಳ್ತಾ ಹೋದರೆ ಸಮಸ್ಯೆಗಳು ಮುಗಿಯೋದೇ ಇಲ್ಲ. ಶಿಕ್ಷಕ ಕ್ಷೇತ್ರ ಅಥವಾ ಶಿಕ್ಷಣ ಕ್ಷೇತ್ರ ಅಥವಾ ಶಿಕ್ಷಕರ ಸಮಸ್ಯೆಗಳು 6 ವರ್ಷ ಅವಕಾಶ ಮಾಡಿಕೊಡ್ರಿ. 6 ವರ್ಷದಲ್ಲಿ ಏನೇನು ನಾವು ಹೇಳ್ತಾ ಇದ್ದೀವಿ ಈ ಎಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನು ಸಂವಿಧಾನಾತ್ಮಕವಾಗಿ ಹುಡುಕ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಅಗತ್ಯ ಬಿದ್ದರೆ ಹೋರಾಟ ಮಾಡ್ತೀವಿ, ಕಾನೂನು ಹೋರಾಟ ಮಾಡ್ತೀವಿ, ಮೇಲ್ಮನೆಯ ಒಳಗಡೆ ಹೋರಾಟ ಮಾಡ್ತೀವಿ. ಶಿಕ್ಷಕರನ್ನು ಸಂಪೂರ್ಣವಾಗಿ ಅಬ್ಸಲ್ಯೂಟ್ಲಿ ರೆಪ್ರೆಸೆಂಟ್ ಮಾಡುವಂತಹ ಅರ್ಹತೆ ನನಗಿದೆ, ನಮ್ಮ ಪಕ್ಷಕ್ಕೆ ಆ ಬದ್ಧತೆ ಇದೆ. ಹಾಗಾಗಿ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ, ಇಲ್ಲಿ ನಿಂತಿರ್ತಕ್ಕಂಥ ಅಭ್ಯರ್ಥಿಗಳಲ್ಲಿ ಪದವಿಗಳನ್ನು ಪಡ್ಕೊಂಡಿರ್ತಕ್ಕಂಥವ್ರು ಅಂತ ಲೆಕ್ಕ ಹಾಕಿದ್ರೆ SSLC ಫೇಲ್ ಆಗಿರ್ತಕ್ಕಂಥವ್ರನ್ನ ಕ್ಯಾಂಡಿಡೇಟ್ ಮಾಡಿದಿರಲ್ಲ ನೀವು, ವಿಶ್ವಗುರು ಮಾಡಬೇಕು ದೇಶವನ್ನು ಅಂತ ಅಂದ್ಕೊಂಡು ಹೋದವರು ಎರಡೂ ಪಕ್ಷಗಳು ಸೇರಿ ನಿಮಗೆ ಕ್ಯಾಂಡಿಡೇಟೇ ಸಿಗಲಿಲ್ವಾ? ನಾನು ಓದಿಲ್ದೇ ಇರೋರನ್ನ ಅವಮಾನ ಮಾಡ್ತಾ ಇಲ್ಲ. ನಮ್ಮವ್ವ ನಮ್ಮಪ್ಪನೂ ಓದಿಲ್ಲ, ಅದು ಬೇರೆ ಪ್ರಶ್ನೆ. ಆದರೆ ಬುದ್ಧಿವಂತರಿದ್ದಾರೆ, ಪ್ರಾಮಾಣಿಕರಿದ್ದಾರೆ. ಆದರೆ ಈ ಶಿಕ್ಷಕ ಕ್ಷೇತ್ರವನ್ನು ರೆಪ್ರೆಸೆಂಟ್ ಮಾಡಬೇಕಾದ್ರೆ ಒಂದು ಅರ್ಹತೆ ಬೇಡವಾ? ಒಂದು ಯೋಗ್ಯತೆ ಬೇಡವಾ? ನಿಮ್ಮ ನ್ಯಾಷನಲ್ ಪಕ್ಷಕ್ಕೆ ಒಬ್ಬ ಒಳ್ಳೆ ಅಭ್ಯರ್ಥಿನೇ ಸಿಗಲಿಲ್ವಾ? ಇನ್ನು 24 ವರ್ಷದಿಂದನೂ MLC ಆಗಿರ್ತಕ್ಕಂಥ ಕಾಂಗ್ರೆಸ್ ಅಭ್ಯರ್ಥಿಗಳು ಇವತ್ತಿಗೂ ತಮ್ಮ ಕರಪತ್ರದಲ್ಲಿ ಶಿಕ್ಷಕರಿಗೆ ಇದೆಲ್ಲ ಮಾಡಿಕೊಡ್ತೀವಿ, ಶಿಕ್ಷಕ ಕ್ಷೇತ್ರದಲ್ಲಿ ಈ ಸಮಸ್ಯೆಗಳಿದೆ, ಬಗೆಹರಿಸ್ಕೊಡ್ತೀನಿ ಅಂತ ಕರಪತ್ರ ಮಾಡಿದಿರಲ್ಲ. 24 ವರ್ಷ ಏನು ಮಾಡಿದಿರಿ? 24 ವರ್ಷ ನಿಮ್ಮನ್ನ ಆಯ್ಕೆ ಮಾಡಿದ ಮೇಲೂ ಶಿಕ್ಷಕರ ಸಮಸ್ಯೆಗಳು ನಿಮ್ಮ ಕರಪತ್ರದಲ್ಲಿ ಪ್ರಿಂಟ್ ಆಗುತ್ತೆ ಅಂದರೆ ನಿಮ್ಮ ಸರ್ಕಾರ ಅಥವಾ MLC ಆಗಿ ನೀವು ಏನು ಮಾಡಿದ್ರಿ ಅಂತ ಶಿಕ್ಷಕರು ಪ್ರಶ್ನೆ ಮಾಡಬೇಕಾಗಿದೆ. ಹಾಗಾಗಿ ಅತ್ಯಂತ ಉನ್ನತ ವಿದ್ಯಾರ್ಹತೆಯನ್ನು ಪಡ್ಕೊಂಡಿರ್ತಕ್ಕಂಥ ನಾನು, ವೃತ್ತಿಯಲ್ಲಿ ಸ್ವತಃ ಶಿಕ್ಷಕನೂ ಆಗಿರ್ತಕ್ಕಂಥ ನಾನು, ಮತ್ತು ಮೇಲ್ಮನೆಯಲ್ಲಿ ಕವಿಗಳು, ಕಲಾವಿದರು, ಗಾಯಕರು, ಪ್ರಜ್ಞೆ ಇರ್ತಕ್ಕಂಥವ್ರು ಇರಬೇಕು ಅಂದರೆ ಆ ರೀತಿಯ ಅರ್ಹತೆಯನ್ನು ಪಡ್ಕೊಂಡಿರ್ತಕ್ಕಂಥ ನಾನು. ಬರೀ ಇಷ್ಟೇ ಆದರೆ ಸಾಲಲ್ಲ, ಹೋರಾಟಗಾರ ಆಗಿರಬೇಕು ಅಂದರೆ ಕಳೆದ 25 ವರ್ಷಗಳಿಂದ ಬಹುಜನ ಚಳುವಳಿಯಲ್ಲಿ ನಿರಂತರವಾಗಿ ಹೋರಾಟಗಳಲ್ಲಿ, ಪ್ರತಿಭಟನೆಗಳಲ್ಲಿ ಭಾಗವಹಿಸಿರ್ತಕ್ಕಂಥ ನಾನು, ಬರಹಗಾರನೂ ಆಗಿರ್ತಕ್ಕಂಥ ನಾನು. ನಿಜವಾಗ್ಲೂ ಒಬ್ಬ MLC ಆಗಲಿಕ್ಕೆ 100ಕ್ಕೆ 100 ಭಾಗ ಅರ್ಹತೆಯನ್ನು ಪಡ್ಕೊಂಡು ನಮ್ಮ ಪಕ್ಷದ ಎಲ್ಲ ಕಾರ್ಯಕರ್ತರು, ಮುಖಂಡರುಗಳ ಬೆಂಬಲದೊಂದಿಗೆ ನಿಂತಿದ್ದೀನಿ. ಶಿಕ್ಷಕ ಬಂಧುಗಳು ದಯವಿಟ್ಟು ಶಿಕ್ಷಕನೇ ಆದಂಥ ನನಗೆ ವೋಟ್ ಮಾಡಿ ಅಂತ ಕೇಳ್ತಾ, ಕೊನೆಯ ಸ್ಲೋಗನ್ನು, ಶಿಕ್ಷಕನು ಹೋರಾಟಗಾರನಾದಂಥ ನನ್ನನ್ನು ಬೆಂಬಲಿಸಿ, ಭಕ್ಷಕರು ಮಾರಾಟಗಾರರು ಆದಂಥ ರಾಜಕಾರಣಿಗಳನ್ನ ಧಿಕ್ಕರಿಸಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಭೀಮ್. ಥ್ಯಾಂಕ್ ಯು ಸೋ ಮಚ್. ಸ್ಥಳೀಯ ಹಾಗೂ ನಿಖರ ಸುದ್ದಿಗಾಗಿ ಸಬ್ಸ್ಕ್ರೈಬ್ ಆಗಿ ಬೇಮಾ ವಿಜಯ ಡಿಜಿಟಲ್ ಯೂಟ್ಯೂಬ್ ಚಾನೆಲ್ ಹಾಗೂ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಕ್ಷಣದ ಅಪ್ಡೇಟ್ಗಳನ್ನು ಪಡೆದುಕೊಳ್ಳಿ.